ಭಾಗದಲ್ಲಿ ನೆಲಗಡಲೆ ಜೊತೆಗೆ ಅಧಿಕವಾಗಿ ತೊಗರಿ ಬಿತ್ತನೆ ಮಾಡುತ್ತಿದ್ದ ರೈತ ಮಳೆ ಕೊರತೆ ಹಾಗೂ ಹವಾಮಾನ ಸಲುವಾಗಿ ಈಗ ನೇರವಾಗಿ ಶೇಂಗಾವನ್ನ ಕೈಬಿಟ್ಟು ತೊಗರಿ ಬೆಳೆಗೆ ಮುಂದಾಗಿದ್ದಾನೆ. ಇನ್ನು ಕೃಷಿ ಇಲಾಖೆ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಈ ಭಾಗದ ರೈತರು ಸಿರಿಧಾನ್ಯ, ತೊಗರಿ, ಶೇಂಗಾ ಹೀಗೆ ಹಲವು ಬೆಳೆಗಳನ್ನ ಬೆಳೆಯುವುದರ ಮೂಲಕ ಹೊಸ ತಳಿಗಳಿಗೆ ಮಾರು ಹೋಗಿದ್ದಾರೆ. ಇನ್ನು ತೊಗರಿ ಬೆಳೆಯುವ ರೈತನಿಗೆ ಮಾರ್ಗದರ್ಶಕರಾದ ಕೃಷಿ ಅಧಿಕಾರಿಗಳು ತೊಗರಿ ಬೆಳೆಗೆ ಕುಡಿ ಚಿವುಟುವುದರಿಂದ ಅಧಿಕ ಇಳುವರಿ ಪಡೆಯಲು ಸಹಕಾರಿಯಾಗುತ್ತದೆ ಎಂದು ರೈತನಿಗೆ ಉಪಕರಣಗಳನ್ನು ನೀಡಿ ಹೆಚ್ಚಿನ ಫಸಲು ಬರಲು ಸಲಹೆ ನೀಡುವ ಮೂಲಕ ಉಪ ಕೃಷಿ ನಿರ್ದೇಶಕ ಡಾಕ್ಟರ್ ಪ್ರಭಾಕರ್ ರೈತ ಮಿತ್ರ ಅಧಿಕಾರಿಯಾಗಿದ್ದಾರೆ. ತಾಲೂಕಿನ ಸೋಮಗುದ್ದು ಗ್ರಾಮದಲ್ಲಿ ಕೃಷಿ ಇಲಾಖೆ ಹಾಗೂ ರೈತ ಮಿತ್ರ ಸಹಯೋಗದೊಂದಿಗೆ ತೊಗರಿ ಬೆಳೆಗಾರರಾದ ರೈತ ಸಿದ್ದೇಶ್ ಹೊಲದಲ್ಲಿ ತೊಗರಿ ಬೆಳೆಗೆ ಕುಡಿ ಚಿವುಟುವ ಪ್ರಾತ್ಯಕ್ಷಿಕೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಆದರೆ ಉತ್ತಮವಾದ ಒಂದು ತೆನೆ ಬಿಡುತ್ತೆ. ಒಂದಡಿ ಅಷ್ಟು ಹೈಟ್ ಬರ್ತದೆ. ಜೊತೆಗೆ ಮುಳ್ಳುನು ಕೂಡ ಕಡಿಮೆ ಇರ್ತವೆ ಅಂತ ವೆರೈಟಿಗಳಾಗಿ ಬೆಳೀತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಜಾಸ್ತಿ ರೋಗಗಳೇನು ಬರಲ್ಲ. ಅದಕ್ಕೆ ಕೊಂಡ್ಲಿ ಹುಳ ಅಂತ ಬರುತ್ತೆ. ನಾವು ಕ್ಯಾಸ್ಟರ್ ಸೆಮಿಲೂಪರ್ ಅಂತ ಕರಿತೀವಿ. ಅದು ಈಗ ಗೀಣ ಹಾಕೊಂಡು ಹೋಗುತ್ತೆ ಅಂತ ರೈತರಿಗೆಲ್ಲ ಗೊತ್ತಿದೆ. ಸಾಮಾನ್ಯ ರೈತರಿಗೆಲ್ಲರಿಗೂ ಅದು ಹುಳದ ಒಂದು ಲಕ್ಷಣಗಳೆಲ್ಲ ಗೊತ್ತಿದ್ದಾವೆ. ಅದು ಬಂದರೆ ಏನಪ್ಪ ಅಂದರೆ ಅದು ಭಾಳ ಫೆರೋಷಿಯಸ್ ಫೀಡರ್, ಅಂದರೆ ವೇಗವಾಗಿ ತಿನ್ನೋಂಥ ಒಂದು ಹುಳ. ಅದು ಒಂದು ದಿನ 2 ದಿನ ನಾವು ನೋಡ್ಕೊಂಡಂಗೆ ಬಿಟ್ಟರು ಕೂಡ ಒಂದು ಗಿಡದಲ್ಲಿ ಒಂದು ಎಲೆಯಲ್ಲಿ 5 ರಿಂದ 6 ಹುಳುಗಳು ಸೇರ್ಕೊಂಡ್ಬಿಟ್ಟು ಎಲೆ ಪೂರ್ತಿ ತಿಂದುಬಿಟ್ಟು ನಮಗೆ ಸ್ಕೆಲಿಟನ್ ಥರ ಕಾಣ್ತಿರುತ್ತೆ ಗಿಡ. ಸೊ ಅದಕ್ಕೆ ನಾವು ಮುಂಜಾಗ್ರತೆಯಾಗಿ ಎಲ್ಲರೂ ಆ ಥರ ಗಿಡಗಳು ಕಾಣಿಸ್ಕೊಂತಂದರೆ ಇಮಿಡಿಯೇಟಾಗಿ ಅದಕ್ಕೇನು ಭಾಳ ಭಯ ಪಡೋ ಅವಶ್ಯಕತೆ ಇಲ್ಲ. ಅದು ಈಸಿಯಾಗಿ ಕಂಟ್ರೋಲ್ ಆಗುತ್ತೆ. ಈಗ ಮಾರ್ಕೆಟಲ್ಲಿ ಸೈಪರ್ಮೆಥ್ರಿನ್ ಪೌಡ್ರ್ ಫಾರ್ಮಲ್ಲಿ ಸಿಗುತ್ತೆ. ಆ ಪೌಡ್ರನ್ನು ಕೂಡ ನಾವು ಎಲ್ಲ ಗಿಡಗಳ ಮೇಲೆ ಎರಚಬಹುದು. ಇಲ್ಲ ಅಂದರೆ ಫಿನಾಲ್ಪಾಸು, ಪ್ರೊಫೆನಪಾಸು, ಮೊನೋಕ್ರೋಟೋಫಾಸ್ ಅಂತ ಔಷಧಿಗಳಿದ್ದಾವೆ. ಅದನ್ನು ಕೂಡ ನಾವು ಸಿಂಪಡಣೆ ತಗೊಂಡ್ರೆ ನಾವು ಆರಾಮವಾಗಿ ಅದನ್ನು ಹತೋಟಿಗೆ ತರಬಹುದು. ಇದನ್ನು ಮುಂಜಾಗ್ರತಾ ಕ್ರಮ ರೈತರೆಲ್ಲರೂ ಕೂಡ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ತೇವೆ. ಏನು ಸುಮಾರು ಎಲ್ಲ ತಾಲೂಕಲ್ಲೂ ಕೂಡ 400 ರಿಂದ 500 ಹೆಕ್ಟರ್ ಅರಳು ಬೆಳೆ ವಿಸ್ತರಣೆ ಆಗಿದೆ. ಬಟ್ ರೈತರು 2 ದಿವಸ ಏನಾರ ಜಮೀನಿಗೆ ಹೋಗದಲೆ ನೋಡದಲೆ ಮರೆತರು ಅಂದರೆ 2 ದಿವಸದಲ್ಲೇ ಸಂಪೂರ್ಣವಾಗಿ ಬೆಳೆನ ತಿಂದುಬಿಟ್ಟು ಬೆಳೆಯಲ್ಲಿ ಏನೇನು ಉಳಿದ ರೀತಿಯಲ್ಲಿ ಮತ್ತೆ ಆದಮೇಲೆ ಆ ತೆನೆನೂ ಕೂಡ ತಿಂತಕ್ಕಂಥದ್ದು ಬರುತ್ತೆ. ಆ ಕಾರಣದಿಂದ ರೈತರು ಕೂಡಲೇ ಆಲ್ರೆಡಿ ಎಲ್ಲ ಕಡೆನೂ ಬರ್ತಾ ಇದೆ. ಮುಂಜಾಗ್ರತೆಯಾಗಿ ಒಂದು ಹತೋಟಿ ಕ್ರಮವನ್ನು ಈ ಸೆಮಿಲೂಪರ್ನ ಹತೋಟಿ ಕ್ರಮವಾಗಿ ಫಿನಾಲ್ಪಾಸ್ ಹೇಳಿದ್ರು, ಸೈಪರ್ಮೆಥ್ರಿನ್ ಡಸ್ಟ್ ಹೇಳಿದ್ರು, ಈವನ್ ಮೊನೋಕ್ರೋಟೋಫಾಸ್ ಆಲ್ಸೋ ಭಾಳ ಎಫೆಕ್ಟಿವ್ ಆಗಿದೆ. ಅದರಲ್ಲಿ ಯಾವುದಾದ್ರೂ ಒಂದು ಸ್ಪ್ರೇಯನ್ನು ಕೂಡಲೇ ಅವರು ಅನುಸರಿಸಿ ಇಮಿಡಿಯೇಟಾಗಿ ಹತೋಟಿ ಮಾಡ್ತಕ್ಕಂಥದ್ದು ಮಾಡಿದ್ರೆ ಡೆಫಿನೆಟ್ಲಿ ಒಳ್ಳೆ ಅದರಲ್ಲೂ ಕೂಡ ಇಳುವರಿ ಪಡೆಯಲಿಕ್ಕೆ ಸಾಧ್ಯತೆ ಇದೆ. ತೊಗರಿ ಬಿತ್ತನೆಗೊಂಡ 40 ರಿಂದ 45 ದಿನಗಳ ಬಳಿಕ ಅದರ ಕುಡಿ ಚೂಟಬೇಕು. ಇದರಿಂದ ಸಸ್ಯದ ಕವಲುಗಳ ಸಂಖ್ಯೆ ಹೆಚ್ಚಾಗಿ ಇಳುವರಿ ಅಡಕವಾಗುತ್ತದೆ ಎಂದರು. ಈಗಾಗಲೇ ಮೊಗ್ಗೆ ಚಿವಟುವ ಯಂತ್ರ, ಕಡಿಮೆ ಖರ್ಚಿನ ಯಂತ್ರ ಮಾರುಕಟ್ಟೆಗೆ ಕಡೆಗೊಳಿಸಲಾಗಿದ್ರೂ ರೈತರು ಸೋಲಾರ್ ಯಂತ್ರ, ಹೊಸ ತಂತ್ರಜ್ಞಾನ ಅಳವಡಿಸಿಕೊಂಡು ಅಧಿಕ ಇಳುವರಿ ಪಡೆದು ಆರ್ಥಿಕವಾಗಿ ಮುಂದೆ ಬರುವಂತೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಹಾಯಕ ಕೃಷಿ ನಿರ್ದೇಶಕ ಅಶೋಕ್ ಹಾಗೂ ಇತರೆ ಅಧಿಕಾರಿಗಳು, ರೈತರು ಸ್ಥಳದಲ್ಲಿ ಇದ್ದರು.